ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಕಾಳುಗೊಜ್ಜು. ತುಂಬ ಈಸಿ ಮಾಡೋದಕ್ಕೆ. ಇದಕ್ಕೆ ಬೇಕಾಗಿರೋಂಥದ್ದು ಒಣಗಿರೋ ಕಾಳು. ನಾನಿಲ್ಲಿ 3 ಥರ ಕಾಳನ್ನ ತೊಗೊಂಡಿದ್ದೀನಿ. ಬಿಳಿ ಬಟಾಣಿ, ಕೆಂಪು ಕಡಲೆಕಾಳು ಬರುತ್ತಲ್ಲ ಅದು, ಅದ್ರ ಜೊತೆಗೆ ರಾಜ್ಮಾ ಕಾಳು. ನೀವು ಇದ್ರ ಬದಲು ಬೀನ್ಸ್ ಕಾಳು ಬೇಕಂದ್ರೂ ಹಾಕೊಬೋದು, ಕಾಬೂಲ್ ಕಡಲೆ ಬೇಕಾದರೂ ಹಾಕ್ಬೋದು. ಆದರೆ ಈ ಕಾಳು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಕಾಳುಗಳನ್ನ ನಾನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ಕಮ್ಮಿ ಅಂದರೂ ಒಂದು 7-8 ಅವರ್ ಆದರೂ ನೆನೆದ್ರೆ ಚೆನ್ನಾಗಾಗತ್ತೆ. ಏಕೆಂದರೆ ರಾಜ್ಮಾ ಕಾಳು ಕೆಲವೊಂದು ಸಲ ಬೇಯಲ್ಲ, ಅದಕ್ಕೋಸ್ಕರ ನೀಟಾಗಿ ನೆಂದಿರಬೇಕು. ನೆಕ್ಸ್ಟ್ ಡೇ ಇದನ್ನು ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಈ ನೀರನ್ನ ಸೇರಿಸೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ನಾವು ಕಾಳನ್ನ ನೆನೆಸಿರೋ ನೀರು. ಹಾಗಾಗಿ ನೀರನ್ನ ತೆಗೆದು ನಾವು ಬರೀ ಕಾಳಷ್ಟೇ ಸೇರಿಸ್ಕೊತಾ ಇದ್ದೀನಿ. ನೀವು ಈ ಕಾಳು ಬದಲು ಬೇಕಂದರೆ ಬೇರೆ ಕಾಳನ್ನೂ ಯೂಸ್ ಮಾಡ್ಕೊಬೋದು. ಹಾಗಂತ ಹೆಸರು ಕಾಳೆಲ್ಲ ಹಾಕಬೇಡಿ, ಚೆನ್ನಾಗಾಗಲ್ಲ. ಈ ರೀತಿ ಒಣ ಕಾಳಿರುತ್ತಲ್ಲ, ದಪ್ಪ ಕಾಳುಗಳು, ಈ ರೀತಿ ಇದರಲ್ಲಿ ಮಾಡ್ಕೊಬೋದು. ಇವಾಗ ಇದಕ್ಕೇ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾವು ಬೇಯುವಾಗಲೇ ಉಪ್ಪು ಸೇರಿಸಿದ್ರೆ ಕಾಳು ನೀಟಾಗಿ ಉಪ್ಪು ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇವಾಗಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಷ್ಟು ಅಂತ ಹೇಳ್ತಾರೆ, ಅಷ್ಟು ಹಾಕಿದ್ರೆ ಸಾಕು. ಏಕೆಂದರೆ ಅರಿಶಿನ ಪುಡಿ ಹಾಕೋದು ಮೇಯ್ನು ನಾವು ಕಡಲೆಕಾಳನ್ನ ಯೂಸ್ ಮಾಡಿದ್ದೀವಲ್ವ, ಕೆಂಪು ಕಡಲೆ, ಅದು ಸ್ವಲ್ಪ ಕಲರ್ ಬ್ರೌನ್ ಇರುತ್ತೆ, ಅದಕ್ಕೋಸ್ಕರ ರಸ ಎಲ್ಲ. ಇವಾಗ ಇದಕ್ಕೆ 1 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸೋದಕ್ಕೆ ಹೋಗಬೇಡಿ. ಇದಕ್ಕೆ ಮುಚ್ಚಳ ಮುಚ್ಚಿ 1-2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ವಿಸಲೆಲ್ಲ ಹಾಕ್ಸ್ಬೇಕಂತೇನಿಲ್ಲ, ಏಕೆಂದರೆ ನಾವು ಮತ್ತೆ ಇದಕ್ಕೆ ವಿಸಲ್ ಹಾಕ್ಸೋದ್ರಿಂದ ಜಾಸ್ತಿ ವಿಸಲ್ ಹಾಕ್ಸ್ಬಿಡಿ. 2 ವಿಸಲ್ ಆದರೆ ಸಾಕಾಗುತ್ತೆ. ಹೆಚ್ಚು ಅಂದರೆ 3 ವಿಸಲು. ನೋಡಿ, ಇವಾಗ ಎಲ್ಲ ಬೆಂದಿದೆ. ಈ ರೀತಿ ಪ್ರೆಸ್ ಮಾಡಿದ್ರೆ, ಪ್ರೆಸ್ ಆದರೆ ಸಾಕು. ಒಂದು 70% ಬೆಂದಿದ್ರೆ ಸಾಕಾಗತ್ತೆ. ಇವಾಗ ಇದಾಗಿದೆ. ಇದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಕೊಂಡು ಇವಾಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಬೇಕು. ನಾನಿಲ್ಲಿ ಮಸಾಲೆಗೆ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮನೆಯಲ್ಲಿ ಸಿಗುವಂಥ ಐಟಮ್ಸೇ, ತುಂಬ ಈಸಿ ಆ್ಯಂಡ್ ಟೇಸ್ಟಿ ಕೂಡ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಸಾಂಬಾರು ಈರುಳ್ಳಿ ಅಥವಾ ನಾಟಿ ಈರುಳ್ಳಿ ಅಂತ ಹೇಳ್ತೀರಲ್ಲ ಅದು, 1-2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ ಸೇರಿಸ್ತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಯಾರಿಗಾದರೂ ಇಷ್ಟ ಇಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ಆದರೆ ಈ ಟೈಮಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕಬೇಡಿ. ಹಸಿಮೆಣ್ಸಿನ್ಕಾಯಿ ಸೇರಿಸೋದಿದ್ರೆ ಮಾತ್ರ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ತುಂಬ ನುಣ್ಣಗಿರಬೇಕು, ಈ ಗಂಧ ಥರ ಅಂತ ಹೇಳ್ತಾರಲ್ಲ, ಅಷ್ಟು ನುಣ್ಣಗಿದ್ರೆ ತುಂಬ ಚೆನ್ನಾಗಾಗತ್ತೆ ರುಚಿ. ಫೈನ್ ಪೇಸ್ಟ್ ಆ ರೀತಿ ಮಾಡ್ಕೊಳ್ಳಿ. ಇದನ್ನು ಸಾಧಾರಣಕ್ಕೆ ಹಬ್ಬ ಟೈಮಲ್ಲೆಲ್ಲ ಮಾಡ್ತಾರೆ. ಇವಾಗ ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಯಾವುದೇ ಹಬ್ಬ ಇರಲಿ, ಹಬ್ಬದ ದಿನ ಈ ಬೆಂಗಳೂರು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಹಬ್ಬದಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಎಲ್ರೂ. ನೋಡಿ, ಇವಾಗ ನೀಟಾಗಿ ರುಬ್ಕೊಂಡಿದ್ದೀನಿ, ಫೈನ್ ಪೇಸ್ಟ್ ಆಗಿದೆ. ಇವಾಗ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಸೇರಿಸ್ಬೇಕು. ಮತ್ತು ಈ ರೆಸಿಪಿಗೆ ತುಂಬ ಎಣ್ಣೆನೂ ಬೇಕು ಅಂತೇನಿಲ್ಲ, ಒಂದು 3 ಸ್ಪೂನ್ ಆದರೆ ಸಾಕಾಗತ್ತೆ. ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡು. ನಾನು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ತಾ ಇರೋದ್ರಿಂದ ನಾನೊಂದು 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕೋದಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಸಾಸಿವೆಯಲ್ಲಿ ಹಾಕಿದ್ರೆ ಸಾಂಬಾರು ಥರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸಾಸಿವೆನ ಸೇರಿಸ್ತಾ ಇಲ್ಲ. ಬೇಕಂದರೆ ನೀವು ಒಂದು ಈರುಳ್ಳಿನ ಹಾಕೊಬೋದು ಒಗ್ಗರಣೆಗೆ. ನಾನಿಲ್ಲಿ ಈರುಳ್ಳಿನೂ ರುಬ್ಬಕ್ಕೆ ಹಾಕಿರೋದ್ರಿಂದ ಈರುಳ್ಳಿನೂ ಏನು ಸೇರಿಸ್ತಾ ಇಲ್ಲ. ಡೈರೆಕ್ಟ್ ನಾನು ರುಬ್ಕೊಂಡಿದ್ನಲ್ವ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಹಸಿನೇ ರುಬ್ಕೊಂಡಿರೋದ್ರಿಂದ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲ ಎಣ್ಣೆ ಬಿಡೋ ಥರ ಆಗುತ್ತಲ್ಲ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗತ್ತೆ. ಇದು ನೋಡೋದಕ್ಕೆ ಈಸಿನೇ, ಮಾಡೋದಕ್ಕೂ ಈಸಿನೇ. ಮೇಯ್ನ್ ಇದ್ರ ಕೆಲಸ ಹಿಡಿಯೋದು ಈ ರೀತಿ ಎಣ್ಣೆ ಎಲ್ಲ ಒಗ್ಗರಣೆ ಹಾಕುವಾಗ ಇದೆಲ್ಲ ಮಸಾಲೆ ಎಣ್ಣೆ ಬಿಡಬೇಕಲ್ವ, ಅಲ್ಲೇ ಟೈಮ್ ಹಿಡಿಯುವಂಥದ್ದು. ಬೇರೆ ಎಲ್ಲ ಏನು ಟೈಮ್ ಸಾಕಾಗತ್ತೆ, ಬೇಗ ಆಗೋಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ. ನೋಡಿ, ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಆದರೆ ಸಾಕಾಗತ್ತೆ. ಹಸಿ ವಾಸನೆ ಸ್ವಲ್ಪ ಹೋದರೆ ಸಾಕಾಗತ್ತೆ ಇದು. ನೋಡಿ, ಇಷ್ಟ ಆಗಿದೆ. ಇದರಲ್ಲಿರೋ ನೀರಂಶ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾವು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಬೇಕು. ಕೆಲವರು ಆಲೂಗೆಡ್ಡೆ ಬದನೆಕಾಯಿ ಇಷ್ಟಪಡಲ್ಲ, ಅಂಥವ್ರು ಹಾಗೆ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಆದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೇ ಇದು ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಆಲೂಗೆಡ್ಡೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ಬದನೆಕಾಯಿನ ನಾನು ಒಂದೇ ತೊಗೊಂಡಿರೋದು, ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ. ಒಂದೇ ಬದನೆಕಾಯಿ ಮತ್ತು ಒಂದೇ ಆಲೂಗೆಡ್ಡೆ ಸೇರಿಸಿದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ನಾವು ವಿಸಲ್ ಹಾಕ್ಸೋದ್ರಿಂದ ಇದೆರಡು ಬೇಗ ಬೇಯೋ ತರಕಾರಿಗಳು. ತುಂಬ ಬೆಂದರೆ ಪಾಯಸ ಥರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿ ನಾನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಕಾಳು ಬೇಯೋಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ತರಕಾರಿಗೆ ಸ್ವಲ್ಪ ಉಪ್ಪು ಬೇಕಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪನ್ನ ನೀವು ಬೇಕಂದರೆ ಮತ್ತೆ ಹಾಕ್ಕೊಬೋದು. ಒಂದೇ ಸಲ ಹಾಕಿ ಉಪ್ಪಾಗಿ ತಿನ್ನೋಕ್ಕಾಗದಿರೋ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಇವಾಗ ಇದಾಗಿದೆ. ಇದು ಅಷ್ಟೇ ಸ್ವಲ್ಪ ಎಣ್ಣೆ ಬಿಡಬೇಕಿದು. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಒಂದು ಟೊಮೊಟೊ ಚಿಕ್ಕ ಸೈಜು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಒಂದು ಮುಕ್ಕಾಲು ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಇದಿಷ್ಟು ಐಟಮ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಬೇಕು. ಇದೇನು ಫುಲ್ಲು ಪೇಸ್ಟ್ ಥರ ಆಗಬೇಕು ಅಂತೇನಿಲ್ಲ. ನಾವು ಚಟ್ನಿ ಎಲ್ಲ ಯಾವ ರೀತಿ ರುಬ್ತೀವಿ ಅಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ. ತುಂಬ ಪೇಸ್ಟ್ ಅಂತ ಏನು ಮಾಡಬೇಕಾಗಿಲ್ಲ. ಮೇಯ್ನ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಹಾಕ್ತಿರ್ತೀವಲ್ವ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆಲ್ಲ ಅದು ತುಂಬ ಪೇಸ್ಟ್ ಥರ ಮಾಡಬೇಕು. ಇವಾಗ ಇದಕ್ಕೆ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಏಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೋಸ್ಕರ. ನೀವೇನಾದರೂ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಹಾಕಲ್ಲ ಅನ್ನೋಂಗಿದ್ರೆ ಈ ಟೈಮಲ್ಲಿ ನೀವು ಖಾರನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಡಿ. ಏಕೆಂದರೆ ಕೆಲವೊಬ್ಬರು ಮನೇಲಿ ತುಂಬ ಖಾರ ಇರುತ್ತೆ ಖಾರದ ಪುಡಿ, ಅದಕ್ಕೋಸ್ಕರ. ಇವಾಗ ಬೇಯಿಸಿಟ್ಟಿದ್ನಲ್ಲ ಕಾಳು, ಅದನ್ನು ಸೇರಿಸ್ತಾ ಇದ್ದೀನಿ. ನೀರು ಸಮೇತ ಸೇರಿಸ್ಕೊಳ್ಳಿ. ಅದಕ್ಕೆ ಹೇಳಿದ್ದು ನೀರನ್ನ ಕಮ್ಮಿ ಹಾಕಬೇಕು, ತುಂಬ ಜಾಸ್ತಿ ಹಾಕಬೇಡಿ ಅಂತ. ನಾವೇನಾದರೂ ತುಂಬ ನೀರು ಹಾಕಿಬಿಟ್ವಿ ಅಂತಂದರೆ ಇದು ಸಾಂಬಾರು ಥರ ಆಗೋಗ್ಬಿಡುತ್ತೆ. ಆಮೇಲೆ ಆ ನೀರನ್ನ ಚೆಲ್ಲೋದಕ್ಕೂ ಮನಸ್ಸಾಗಲ್ಲ, ಯಾಕೆಂದರೆ ಎಲ್ಲ ಕಾಳು ಬೆಂದಿರೋ ನೀರಲ್ಲೇ ಬಿಟ್ಕೊಂಡ್ಬಿಟ್ಟಿರುತ್ತೆ, ಅದರಲ್ಲಿರೋ ಸತ್ವ ಎಲ್ಲ. ನಾವು ನೀರನ್ನ ಚೆಲ್ಲೋದಕ್ಕೂ ಬೇಜಾರಾಗಲ್ಲ, ಹಂಗಂತ ಇದಕ್ಕೆ ಹಾಕಿಬಿಟ್ರೆ ಸಾಂಬಾರು ಥರ ಆಗೋಗುತ್ತೆ. ಅದಕ್ಕೋಸ್ಕರ ಬೇಯಿಸುವಾಗಲೇ ನೀರನ್ನ ಕಮ್ಮಿ ಹಾಕ್ಕೊಂಡು ಬೇಯಿಸ್ಕೊಂಡಿರಿ. ಇವಾಗ ಇದಕ್ಕೆ ರುಬ್ಬಿಕೊಂಡಿದ್ವಲ್ವ ತೆಂಗಿನಕಾಯಿ, ಟೊಮೊಟೊ, ಗಸಗಸೆ, ಹುರ್ಗಡ್ಲೆ, ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಸ್ವಲ್ಪ ಇದು ಹಾಗೆ ಒಂದು ಕುದಿ ಬಂದರೆ ಸಾಕಾಗತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ನೀರು ಹಾಕೋದಕ್ಕೆ ಹೋಗ್ಬಿಡಿ. ಹಾಗೂ ನಿಮಗೇನಾದರೂ ಲಾಸ್ಟಿಗೆ ತುಂಬ ಮಂದ ಆಯಿತು ಅಂತಂದರೆ ಬಿಸಿ ನೀರನ್ನ ಸೇರಿಸ್ಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ಲೋಟದಷ್ಟು ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಅದೇ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು. ನೀವೇನಾದರೂ ಹಸಿಮೆಣ್ಸಿನ್ಕಾಯಿ ಇದ್ರ ಬದಲು ನೀವು ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಅಥವಾ ಕೆಂಪು ಖಾರದ ಪುಡಿ ಹಾಕಿದ್ರೆ ಕಲರ್ ಸ್ವಲ್ಪ ಕೆಂಪಾಗಿ ಬರುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಕಲರ್ ಗ್ರೀನ್ ಆಗಿದೆ. ಇವಾಗ ಇದು ಹಾಕಿ ಒಂದು ವಿಸಲ್ ಹಾಕಿದ್ರೆ ಸಾಕು. ಜಾಸ್ತಿ ವಿಸಲ್ ಹಾಕಿದ್ರೆ ಎಲ್ಲ ಬೆಂದೋಗ್ಬಿಡುತ್ತೆ. ಆಲ್ರೆಡಿ ಕಾಳೆಲ್ಲ ನಾವು ಬೇಯಿಸ್ಕೊಂಡಿರೋದ್ರಿಂದ ಒಂದೇ ಒಂದು ವಿಸಲ್ ಸಾಕಾಗತ್ತೆ. ನೋಡಿ ಇವಾಗ ಒಂದು ವಿಸಲ್ ಆಗಿದೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಇಷ್ಟಿದ್ರೆ ಸಾಕು. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಚಿತ್ರಾನ್ನ ಜೊತೆಗೆ, ಇದು ಸ್ಪೆಷಲಿ ಹಬ್ಬದ ಟೈಮಲ್ಲಿ ಮಾಡೋವಂಥ ರೆಸಿಪಿ ಇದು. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ನಾನೇ ಇವತ್ತು ಮೊದಲು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ರೆಸಿಪಿನ, ಅಂದರೆ ಈ ಥರ ಕಾಳುಗೋಜು ಮಾಡಿದ್ರೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನಾನು ನಮ್ಮ ಮನೆಯಲ್ಲಿ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಲವ್ ಯು ಆಲ್.